ಸರ್, ನಾನು ಪ್ರೇಮ ಅವರ ದೊಡ್ಡಪ್ಪ ಅವ್ರ ಮಗ. ನಾವು ಒಂದು ಸಭ್ಯತೆ ಕುಟುಂಬದಿಂದ ಬಂದಿರತಕ್ಕಂಥವ್ರು. ನಿನ್ನೆ ನಾವಲ್ಲಿ ಹೋಗಿದ್ದಂತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ನಾವೆಲ್ಲ ನಿಂತಿದ್ರಿ ಒಂದ್ ಕಡೆ. ರೇವಣ್ಣ ಅವರು ನಮ್ಮ ಊರಲ್ಲಿ ದೊಡ್ಡ ವ್ಯಕ್ತಿ, ನಾವ್ಯಾರು ಕೈ ಮಾಡ್ಲಿಲ್ಲ. ಏನು ನಮ್ ತಂಗಿ ಈ ತರ ಆಗಿದೆ ಅಂತೇಳಿ ನಾವು ಹೋಗಿ ನಿಂತ್ಕೊಂಡಿದ್ವಿ. ಕಾವ್ಯಗೌಡ ಅವ್ರ ಅಕ್ಕ ಅವರು ಮತ್ತೆ ಅವರ ತಮ್ಮ ಅವರು ದೊಣ್ಣೆಗಳು ಎತ್ಕೊಂಡ್ ಬಂದ್ರು ಹೊಡೆಯಕ್ಕೆ. ನಾವೆಲ್ಲ ಅದನ್ನ ತೊಳೆದು, ಬೇಡ ಸಂಬಂಧಿಕರು ಕುಟುಂಬದವರು ಒಂದೇ ಕುಟುಂಬದವರು ಜಗಳ ಆಡ್ಬೇಡ್ರಿ ಅಂತ ಹೇಳಿ ತಡೆದ್ರಿ. ಯಾರಿಗೂ ಚಾಕು ಚುಚ್ಚಿಲ್ಲ, ಯಾರು ಇದು ಮಾಡ್ಲಿಲ್ಲ. ಸುಮ್ನೆ ಇಲ್ದಿದ್ದ ಅಪವಾದನ ಹೇಳ್ತಾ ಇದಾರೆ. ಇವತ್ತೇನು 100 ಜನದ ಮುಂದೆ ಕಾವ್ಯಗೌಡ ಅವ್ರು ಹೇಳಿದ್ರಲ್ಲ, 100 ಜನದ ಮುಂದೆ ರೇಪ್ ಮಾಡಕ್ಕಂತ ಒಂದು ಸಭ್ಯತೆಯ ಕುಟುಂಬದಿಂದ ಬಂದಂತ ವ್ಯಕ್ತಿಗಳು ನಾವು. ನಮ್ಮ ಚಿಕ್ಕಪ್ಪ ಅವ್ರು ರವಿಕುಮಾರ್ ಆ ತರ ಹೇಳಕ್ ಆಗತ್ತಾ? ಇಬ್ರು ಹೆಣ್ಮಕ್ಳು ತಂದೆ ಅವ್ರು ಈ ಮಾತು ಹೇಳಕ್ ಆಗತ್ತಾ ಸರ್? ಸುಮ್ನೆ ಇಲ್ದಿದ್ದ ಆಪಾದನೆಗಳು ಮಾಡಿ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಈ ತರ ಮಾಡ್ತಾ ಇದಾರೆ. ಇದು ತಪ್ಪಲ್ವಾ? ಇವರು ನಾನು ಅಲ್ಲೇ ಇದ್ದೆ ಸರ್. ನಾನು ಎಲ್ಗ ಹೋಗ್ಲಿ, ಅಲ್ಲೇ ಇದ್ದೆ. ನಾನು ಕಣ್ಣಾರೆ ನಾನು ನೋಡಿರ್ತಕ್ಕಂಥವ್ನು. ಇಲ್ದಿದ್ದ ಆಪಾದನೆ ಒಂದು ಕುಟುಂಬದ ಮೇಲೆ, ಇವ್ರು ಫಿಲಂ ಆಕ್ಟರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಕುಟುಂಬದ ಮೇಲೆ ಯಾಕ್ರಿ ಹಿಂಗೆ ಹೇಳ್ಬೇಕು? ಇವ್ರು ಹೊಡೆದಿರೋ ವಿಚಾರಗಳನ್ನ ಇವ್ರು ಏನ್ ಪಬ್ಲಿಸಿಟಿ ತಗೊಳಕ್ ಮಾಡ್ತಾವ್ರ? ಇವ್ರು ಒಂದು ಕುಟುಂಬದ ಮೇಲೆ ಪಬ್ಲಿಸಿಟಿ ತಗೊಳಕ್ ಮಾಡ್ತಾವ್ರ? ಇಲ್ಲ ರವಿಕುಮಾರ್ ಅವ್ರ ಹೆಸರಾಳ್ ಮಾಡಕ್ ಮಾಡ್ತಾವ್ರ? ಸರ್, ನಾನು ಪ್ರೇಮ ಅವರ ದೊಡ್ಡಪ್ಪ ಅವ್ರ ಮಗ. ನಾವು ಒಂದು ಸಭ್ಯತೆ ಕುಟುಂಬದಿಂದ ಬಂದಿರತಕ್ಕಂಥವ್ರು. ನಿನ್ನೆ ನಾವಲ್ಲಿ ಹೋಗಿದ್ದಂತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ನಾವೆಲ್ಲ ನಿಂತಿದ್ರಿ ಒಂದ್ ಕಡೆ. ರೇವಣ್ಣ ಅವರು ನಮ್ಮ ಊರಲ್ಲಿ ದೊಡ್ಡ ವ್ಯಕ್ತಿ, ನಾವ್ಯಾರು ಕೈ ಮಾಡ್ಲಿಲ್ಲ. ಏನು ನಮ್ ತಂಗಿ ಈ ತರ ಆಗಿದೆ ಅಂತೇಳಿ ನಾವು ಹೋಗಿ ನಿಂತ್ಕೊಂಡಿದ್ವಿ. ಕಾವ್ಯಗೌಡ ಅವ್ರ ಅಕ್ಕ ಅವರು ಮತ್ತೆ ಅವರ ತಮ್ಮ ಅವರು ದೊಣ್ಣೆಗಳು ಎತ್ಕೊಂಡ್ ಬಂದ್ರು ಹೊಡೆಯಕ್ಕೆ. ನಾವೆಲ್ಲ ಅದನ್ನ ತೊಳೆದು, ಬೇಡ ಸಂಬಂಧಿಕರು ಕುಟುಂಬದವರು ಒಂದೇ ಕುಟುಂಬದವರು ಜಗಳ ಆಡ್ಬೇಡ್ರಿ ಅಂತ ಹೇಳಿ ತಡೆದ್ರಿ. ಯಾರಿಗೂ ಚಾಕು ಚುಚ್ಚಿಲ್ಲ, ಯಾರು ಇದು ಮಾಡ್ಲಿಲ್ಲ. ಸುಮ್ನೆ ಇಲ್ದಿದ್ದ ಅಪವಾದನ ಹೇಳ್ತಾ ಇದಾರೆ. ಇವತ್ತೇನು 100 ಜನದ ಮುಂದೆ ಕಾವ್ಯಗೌಡ ಅವ್ರು ಹೇಳಿದ್ರಲ್ಲ, 100 ಜನದ ಮುಂದೆ ರೇಪ್ ಮಾಡಕ್ಕಂತ ಒಂದು ಸಭ್ಯತೆಯ ಕುಟುಂಬದಿಂದ ಬಂದಂತ ವ್ಯಕ್ತಿಗಳು ನಾವು. ನಮ್ಮ ಚಿಕ್ಕಪ್ಪ ಅವ್ರು ರವಿಕುಮಾರ್ ಆ ತರ ಹೇಳಕ್ ಆಗತ್ತಾ? ಇಬ್ರು ಹೆಣ್ಮಕ್ಳು ತಂದೆ ಅವ್ರು ಈ ಮಾತು ಹೇಳಕ್ ಆಗತ್ತಾ ಸರ್? ಸುಮ್ನೆ ಇಲ್ದಿದ್ದ ಆಪಾದನೆಗಳು ಮಾಡಿ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಈ ತರ ಮಾಡ್ತಾ ಇದಾರೆ. ಇದು ತಪ್ಪಲ್ವಾ? ಇವರು ನಾನು ಅಲ್ಲೇ ಇದ್ದೆ ಸರ್. ನಾನು ಎಲ್ಗ ಹೋಗ್ಲಿ, ಅಲ್ಲೇ ಇದ್ದೆ. ನಾನು ಕಣ್ಣಾರೆ ನಾನು ನೋಡಿರ್ತಕ್ಕಂಥವ್ನು. ಇಲ್ದಿದ್ದ ಆಪಾದನೆ ಒಂದು ಕುಟುಂಬದ ಮೇಲೆ, ಇವ್ರು ಫಿಲಂ ಆಕ್ಟರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಕುಟುಂಬದ ಮೇಲೆ ಯಾಕ್ರಿ ಹಿಂಗೆ ಹೇಳ್ಬೇಕು? ಇವ್ರು ಹೊಡೆದಿರೋ ವಿಚಾರಗಳನ್ನ ಇವ್ರು ಏನ್ ಪಬ್ಲಿಸಿಟಿ ತಗೊಳಕ್ ಮಾಡ್ತಾವ್ರ? ಇವ್ರು ಒಂದು ಕುಟುಂಬದ ಮೇಲೆ ಪಬ್ಲಿಸಿಟಿ ತಗೊಳಕ್ ಮಾಡ್ತಾವ್ರ? ಇಲ್ಲ ರವಿಕುಮಾರ್ ಅವ್ರ ಹೆಸರಾಳ್ ಮಾಡಕ್ ಮಾಡ್ತಾವ್ರ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.